ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕಪಿಲ ತೀರ್ಥದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ ಬ್ರಹ್ಮೋತ್ಸವಗಳ ಪೂರ್ವಭಾವಿಯಾಗಿ ನಡೆದ ಆಲಯ ಶುದ್ಧಿ. ದಾವಣಗೆರೆಯಲ್ಲಿ ಶ್ರೀ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವ, ಭಕ್ತ ಸಾಗರದ ನಡುವೆ ನಡೆದ ಅದ್ಧೂರಿ ಉತ್ಸವ. ಬೆಂಗಳೂರು ಮಲ್ಲೇಶ್ವರಂ ಶ್ರೀ ಲಕ್ಷ್ಮೀ ನರಸಿಂಹ ಆಲಯ ವಾರ್ಷಿಕ ಬ್ರಹ್ಮೋತ್ಸವಗಳು ಆರಂಭ, ಧ್ವಜಾರೋಹಣದೊಂದಿಗೆ ಸಕಲ ದೇವತೆಗಳಿಗೆ ಆಹ್ವಾನ. ತಿರುಪತಿಯ ಕಪಿಲತೀರ್ಥಂ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಬುಧವಾರದಂದು ಕೊಯ್ಲಾಳ್ವಾರ್ ತಿರುಮಂಜನವು ವೈಭವದಿಂದ ಜರುಗಿತು. ಟಿಟಿಡಿ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಫೆಬ್ರವರಿ 11ರಿಂದ 20ನೇ ತಾರೀಖಿನವರೆಗೆ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯ ಬ್ರಹ್ಮೋತ್ಸವವನ್ನು ವೈಭವೋಪೇತವಾಗಿ ನಿರ್ವಹಿಸಲಾಗುತ್ತದೆ. ಈ ಪ್ರಯುಕ್ತ ಆಲಯದ ಧ್ವಜಸ್ತಂಭ, ಬಲಿಪೀಠ, ಆಲಯ ಪ್ರಾಕಾರ, ಗೋಡೆಗಳು, ಪೂಜಾ ಸಾಮಗ್ರಿ, ವಿವಿಧ ದೇವತಾ ಮೂರ್ತಿಗಳ ಉತ್ಸವ ವಿಗ್ರಹಗಳನ್ನು ಶುಚಿಗೊಳಿಸಲಾಯಿತು. ನಂತರ ಸುಗಂಧ ದ್ರವ್ಯಗಳಿಂದ ತಯಾರಿಸಲಾದ ಲೇಪನವನ್ನು ಆಲಯ ಗೋಡೆಗಳಿಗೆ ಹಚ್ಚಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಈ ಪ್ರಯುಕ್ತ ಶ್ರೀ ಹರಿಹರೇಶ್ವರ ಸ್ವಾಮಿಗೆ ವಿಶೇಷ ಪುಷ್ಪಾಲಂಕಾರವನ್ನು ಮಾಡಿ ಪೂಜೆಗಳನ್ನು ಸಲ್ಲಿಸಲಾಯಿತು. ಹಾಗೆಯೇ ಆವರಣದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಹಾಗೂ ಆದಿಶೇಷನಿಗೆ ಪ್ರತ್ಯೇಕ ಪೂಜೆಗಳು ನಡೆದವು. ತದನಂತರ ಪಲ್ಲಕ್ಕಿಯಲ್ಲಿ ಹರಿಹರೇಶ್ವರನ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಪಲ್ಲಕ್ಕಿ ಉತ್ಸವವನ್ನು ನಡೆಸಲಾಯಿತು. ಬಳಿಕ ಸ್ವಾಮಿಯನ್ನು ರಥದಲ್ಲಿ ಆಸೀನಗೊಳಿಸಿ ಸಾವಿರಾರು ಭಕ್ತರ ಹರ್ಷೋದ್ಗಾರದ ನಡುವೆ ವಿಜೃಂಭಣೆಯಿಂದ ರಥೋತ್ಸವವನ್ನು ನಡೆಸಲಾಯಿತು. ಭಕ್ತರು ರಥವನ್ನು ಎಳೆದು ಹರಿಹರೇಶ್ವರನ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ಮಲ್ಲೇಶ್ವರಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಧ್ವಜಾರೋಹಣದೊಂದಿಗೆ ವೈಭವದಿಂದ ಆರಂಭವಾಯಿತು. ಈ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಶ್ರೀದೇವಿ, ಭೂದೇವಿ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಲಾಯಿತು. ತದನಂತರ ಧ್ವಜಪಟವನ್ನು ಹಾಗೂ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಆಲಯದ ಧ್ವಜಸ್ತಂಭದ ಬಳಿ ಕರೆತರಲಾಯಿತು. ಇನ್ನು ಧ್ವಜಸ್ತಂಭದಲ್ಲಿರುವ ಗರುಡ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ಪೂಜೆ ಸಲ್ಲಿಸಿದರು.
ತರುವಾಯ ಮಂಗಳವಾದ್ಯಗಳ ನಡುವೆ ಗರುಡ ಧ್ವಜಪಟವನ್ನು ಆರೋಹಣ ಮಾಡಿ ಮುಕ್ಕೋಟಿ ದೇವತೆಗಳಿಗೆ ಸ್ವಾಮಿಯ ಬ್ರಹ್ಮೋತ್ಸವಕ್ಕೆ ಆಹ್ವಾನಿಸಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾದರು. ಉಡುಪಿಯ ಪರ್ಣಂಕಿಲ ಶ್ರೀ ಮಹಾಲಿಂಗೇಶ್ವರ ಮತ್ತು ಉದ್ಭವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ ತುಲಾಭಾರ ಸೇವೆ ಜರುಗಿತು. ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ವಿದ್ವಾನ್ ಹರಿದಾಸ್ ಭಟ್ ಮುಂಬೈ ಇವರ ನೇತೃತ್ವದಲ್ಲಿ ಭಕ್ತರ ಸಹಯೋಗದೊಂದಿಗೆ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಪೇಜಾವರ ಶ್ರೀಪಾದರಿಗೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಂದ ತುಲಾಭಾರ ಸೇವೆ ಜರುಗಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ. ಅವನು ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನ ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆ ರಾಮಕುಪ್ಪಂ ಮಂಡಲದ ಉನಿಸಿಗಾನಿಪಲ್ಲಿಯಲ್ಲಿರುವ ಶ್ರೀ ಪ್ರಸನ್ನ ತಿಮ್ಮರಾಯಪ್ಪ ಸ್ವಾಮಿ ಆಲಯದಲ್ಲಿ ಧ್ವಜಸ್ತಂಭ, ಬೃಂದಾವನ ಪ್ರತಿಷ್ಠೆ ಮತ್ತು ನೂತನ ದೇವಾಲಯ ಕುಂಭಾಭಿಷೇಕ ಮಹೋತ್ಸವದ ಅಂಗವಾಗಿ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ದೇವಿಯ ಉತ್ಸವವು ಕೋಲಾಟ, ಭಜನೆ, ವಿವಿಧ ಜಾನಪದ ಕಲಾ ಮೇಳಗಳ ನಡುವೆ ಗ್ರಾಮದ ಬೀದಿಗಳಲ್ಲಿ ವೈಭವದಿಂದ ಜರುಗಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದಲ್ಲಿರುವ ಬರ್ಕಜೆ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ನಡೆದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನವಗುಳಿಗ ದೈವಗಳಿಗೆ ಗಗ್ಗರ ಸೇವೆಯು ಭಕ್ತಿಯಿಂದ ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೈವಗಳ ಗಗ್ಗರ ಸೇವೆಯನ್ನು ಕಣ್ತುಂಬಿಕೊಂಡರು. ದೈವಸ್ಥಾನದಲ್ಲಿ ಕ್ಷೇತ್ರಪಾಲ ದೈವವಾಗಿ 1 ಅಥವಾ 2 ಗುಳಿಗ ದೈವದ ಸಾನ್ನಿಧ್ಯವಿರುವುದು ಮಾಮೂಲಿ. ಆದರೆ ಬರ್ಕಜೆಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ 9 ಗುಳಿಗ ದೈವಗಳು ನೆಲೆಯಾಗಿದೆ. ವಿಶೇಷವೆಂದರೆ ಈ 9 ಗುಳಿಗ ದೈವಗಳಿಗೆ ಒಂದೇ ಬಾರಿ ಕೋಲ ನಡೆಯುತ್ತದೆ. ಈ 9 ಗುಳಿಗ ದೈವಗಳ ಅಪರೂಪದ ಕೋಲ ನೋಡಲು ಭಾರೀ ಭಕ್ತಜನ ಸಮೂಹವೇ ಸೇರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಈಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದವು. ಈ ನಿಮಿತ್ತ ಮಹೇಶ್ವರನಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಸಲ್ಲಿಸಲಾಯಿತು. ನೆರೆದಿದ್ದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಹಾಗೆಯೇ ಉಪಾಲಯದಲ್ಲಿರುವ ಗಣಪತಿ ಹಾಗೂ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೈಸೂರು ಜಿಲ್ಲೆ ಟಿ ನರಸೀಪುರದ ತಲಕಾಡಿನ ಕಾವೇರಿ ನದಿ ತೀರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾವಿನ ಸೂರ್ಯೋದಯಕ್ಕೆ ಸರಿಯಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಗೌರಿಬಿದನೂರಿನ ಆರ್ಯವೈಶ್ಯರ ಸಂಘದ ವತಿಯಿಂದ ನೆರವೇರಿಸಲಾಯಿತು. ಅದರಂತೆ ಕಲಶ ಸ್ಥಾಪನೆ, ಪುಣ್ಯಾಹವಾಚನ, ಕಲಶ ಪೂಜೆ, ಧೂಪದೀಪ ನೈವೇದ್ಯ ಸಮರ್ಪಣೆ, ಮಹಾಮಂಗಳಾರತಿ, ಶ್ರೀ ಸತ್ಯನಾರಾಯಣ ವ್ರತಕಥಾ ಪಠಣೆ ನಡೆಯಿತು. ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಅನುಗ್ರಹಿತರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಬೈರಕೂರು ಗ್ರಾಮದಲ್ಲಿರುವ ಶ್ರೀ ಉಜಿ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯವನ್ನು, ಆಲಯದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿಗೆ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು.
ಬೆಂಗಳೂರಿನ ರಾಜಾಜಿನಗರ 6ನೇ ಬ್ಲಾಕ್ನಲ್ಲಿರುವ ಬಾಲದಂಡಾಯುಧ ಪಾಣಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನೆರವೇರಿತು. ಈ ಸಂದರ್ಭದಲ್ಲಿ ಸ್ವಾಮಿಗೆ ವಿಭೂತಿ ಅಲಂಕಾರ ಮಾಡಲಾಗಿತ್ತು. ನಂತರ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ವೇಳೆ ದೇವಾಲಯದ ಆವರಣದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಹೊಸೂರಿನ ಶ್ರೀ ವೇಲಮುರುಗನ್ ದೇವಳದಲ್ಲಿ ತೈಪೂಸಂ ವಿಶೇಷ ಪೂಜೆಗಳು ನೆರವೇರಿತು. ಈ ನಿಮಿತ್ತ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ಸಲ್ಲಿಸಲಾಯಿತು. ನಂತರ ಶ್ರೀಗಂಧದಿಂದ ಸ್ವಾಮಿಯನ್ನು ಅಲಂಕರಿಸಿ ಮಂಗಳ ದೀಪಾರಾಧನೆಯನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರು ಹೊಸಕೋಟೆ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ನೂತನ ನಾಮದ್ವಾರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಗ್ಲೋಬಲ್ ಆರ್ಗನೈಸೇಷನ್ ಫಾರ್ ಡಿವೈನಿಟಿ ಇಂಡಿಯಾ ಸಂಸ್ಥೆಯ ವತಿಯಿಂದ ಮಹಾರಣ್ಯಂ ಶ್ರೀ ಮುರಳೀಧರಂ ಸ್ವಾಮೀಜಿಯವರು ನಾಮದ್ವಾರವನ್ನು ಉದ್ಘಾಟನೆ ಮಾಡಿ ಅನುಗ್ರಹ ಸಂದೇಶ ನೀಡಿದರು. ಭಕ್ತರು ಭಕ್ತಿ ಭಾವದಿಂದ ಹರೇ ರಾಮ ಮಂತ್ರ ಜಪಿಸಿ ದೇವರ ಮತ್ತು ಗುರುಗಳ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ನಾಗರ ಪುಷ್ಕರಣಿಯಲ್ಲಿ ಗಂಗಾರತಿ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಕಾಶಿಯಿಂದ ಬಂದ ಪಂಡಿತರಿಂದ ಗಣಪತಿ ಆರತಿ, ಶಿವ ಹಾಗೂ ಗಂಗಾರತಿಗಳು ವೈಭವದಿಂದ ಜರುಗಿತು. ಭಕ್ತರು ಗಂಗಾರತಿಯನ್ನು ವೀಕ್ಷಿಸಿ ಧನ್ಯರಾದರು. ತಮಿಳುನಾಡಿನ ಶ್ರೀ ಕ್ಷೇತ್ರ ಶ್ರೀರಂಗಂನಲ್ಲಿ ಕರ್ನಾಟಕದ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಜ್ಞಾನಸತ್ರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ವಾಂಸರಿಂದ ಅಖಂಡ ಭಾಗವತ ಪ್ರವಚನ ಹಾಗೂ ಬ್ರಹ್ಮಾಂಡ ಪ್ರದಕ್ಷಿಣೆ, ಸಂಪೂರ್ಣ ಹರಿಕಥಾಮೃತ ಸಾರ ಪಾರಾಯಣ ಮತ್ತು ಪ್ರವಚನ ನೆರವೇರಿತು. ಹೆಚ್ಚಿನ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಓಂ ನಮೋ ನಾರಾಯಣಾಯ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು 2023. ನಾರಾಯಣಾಯ ಸಗುಣ ಬ್ರಹ್ಮಣೇ ಸರ್ವಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಶ್ರೀನಿವಾಸ ಮಂಗಾಪುರದಿಂದ ಪ್ರತ್ಯಕ್ಷ ಪ್ರಸಾರ ಫೆಬ್ರವರಿ 11ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಎ.ವಿ. ವಿಶ್ವನಾಥ್ ಅವರಿಂದ ಹಾರ್ಮೋನಿಯಂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿರುವ ಪುರಂದರ ಭವನದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಾಸರ ಪದಗಳ ಗಾಯನ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓಂ